ಪರೀಕ್ಷೆ ಬರೆಯಲು ಸಿದ್ಧರಾಗ್ತಾ ಇರುವಂಥ ಸ್ಪರ್ಧಾರ್ಥಿಗಳೇ, ನಾವು ಕಳೆದ ಒಂದು ವಿಡಿಯೋನಲ್ಲಿ ಈ ಜಗತ್ತಿನ ಉಗಮ ಹೇಗಾಯಿತು ಮತ್ತು ಭೂಮಿ ಮೇಲೆ ಜೀವಿಗಳ ಉಗಮ ಹೇಗಾಯಿತು ಎಂಬುದನ್ನು ಅರ್ಥಕೊಂಡಿದ್ದೆ. ಆ ಜೀವಿಗಳು ಉಗಮವಾಗಿದ್ದ ಮೇಲೆ ಭೂಮಿ ಮೇಲೆ ಆ ಜೀವಿಗಳಿಗೆ ಯಾವ ರೀತಿ ವರ್ಗೀಕರಣ ಮಾಡಲಾಯಿತು, ಇದು ಇಂಪಾರ್ಟೆಂಟ್. ಯಾಕೆ ಈ ವಿಷಯ ಇಂಪಾರ್ಟೆಂಟ್ ಅಂದರೆ, ಬಯಾಲಜಿ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕಾದ್ರೆ ಜೀವಿಗಳ ಗುಂಪು ಯಾವ ಜೀವಿ ಯಾವ ಗುಂಪಿನಲ್ಲಿ ಕಂಡುಬರುತ್ತೆ ಎಂದು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯದ ವಿಷಯವಾಗಿರುತ್ತೆ. ಯಾಕಂದರೆ ಟೋಟಲ್ ಬಯಾಲಜಿ ಈಸ್ ಡಿಪೆಂಡ್ ಅಪಾನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ನಿನ್ನಿನ ವಿಡಿಯೋಲಿ ಗೊತ್ತಾಯಿತು, 3.65 ಬಿಲಿಯನ್ ವರ್ಷಗಳ ಹಿಂದೆ ಮೊಟ್ಟ ಮೊದಲು ಆಲ್ಕೋಹಾಲ್ಗಳಂತಹ ಅಜೈವಿಕ ಘಟಕಗಳಿಂದ ನೀರಿನಲ್ಲಿ ಜೀವೋತ್ಪತ್ತಿ ಆಯಿತು. ಪಾಚಿ ಬಳಗದ ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳು ಮೊಟ್ಟ ಮೊದಲು ಭೂಮಿ ಮೇಲೆ ಜನ್ಮ ತಾಳ್ದುವು ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ಇವತ್ತು ಕಂಡು ಬರ್ತಕ್ಕಂಥ ಲಕ್ಷಗಟ್ಟಲೆ ಜೀವಿಗಳಿಗೆ ನಾವು ಹೇಗೆ ನೆನಪಿಡೋದು? ವಿಜ್ಞಾನಿಗಳು ಯಾವ ರೂಪದಲ್ಲಿ ಅವುಗಳನ್ನು ಗುಂಪು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಬೇಕು ಎಂಬುದನ್ನು, ಅದಕ್ಕೆ ಬೇಸ್ ಆಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ನಾವು ಇವತ್ತಿನ ವಿಡಿಯೋಲಿ ಚರ್ಚೆ ಮಾಡ್ತಾ ಇದ್ದೇವೆ. ಜಸ್ಟ್ ಜೀವಿಗಳ ವರ್ಗೀಕರಣ, ಭೂಮಿ ಮೇಲೆ ಪಾಚಿ ಬಳಗದ ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳು ಜನ್ಮ ತಾಳಿದ ಮೇಲೆ ಇಡೀ ಬಯಾಲಜಿಯನ್ನು ಮೊಟ್ಟ ಮೊದಲು ಕಾರ್ಯರೂಪಕ್ಕೆ ತಂದವರು ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಅದಕ್ಕಾಗಿಯೇ ಅರಿಸ್ಟಾಟಲ್ ಅವರಿಗೆ ನಾವು ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಂತ ಗೊತ್ತು. ಅರಿಸ್ಟಾಟಲ್ ಅವರಿಗೆ ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅದರ ಕಾರಣ ಏನು? ಭೂಮಿ ಮೇಲೆ ಕಂಡು ಬರ್ತಕ್ಕಂಥ ಜೀವಿಗಳಿಗೆ ಸಸ್ಯಗಳಲ್ಲಿ ಗುಂಪು ಅಥವಾ ವರ್ಗೀಕರಣ, ಪ್ರಾಣಿಗಳಲ್ಲಿ ಗುಂಪು ಅಥವಾ ವರ್ಗೀಕರಣ ಮಾಡಿದ ಅವರು ಮೊಟ್ಟ ಮೊದಲಿಗರು. ಸಸ್ಯಗಳಲ್ಲಿ 2 ಗುಂಪು ಮಾಡಿದ್ರು, ಹೂ ಬಿಡುವ ಸಸ್ಯಗಳು ಹಾಗೂ ಹೂ ಬಿಡಲಾರದ ಸಸ್ಯಗಳು ಎಂದು. ಪ್ರಾಣಿಗಳಲ್ಲಿ 2 ರೀತಿ ವರ್ಗೀಕರಣ ಮಾಡಿದರು, ಮೊಟ್ಟೆ ಹಾಕುವ ಸಸ್ಯ ಪ್ರಾಣಿಗಳು ಹಾಗೂ ಮರಿ ಹಾಕುವ ಪ್ರಾಣಿಗಳೆಂದು. ಇದು ಜೀವಶಾಸ್ತ್ರದ ಅಧ್ಯಯನಕ್ಕೆ ತಳಪಾಯವಾಯಿತು ಅಲ್ಲ ಅಥವಾ ಬುನಾದಿಯಾಯಿತು ಅಂತ ಹೇಳ್ತೇವೆ. ಹೀಗಾಗಿ ಅರಿಸ್ಟಾಟಲ್ ಅವರಿಗೆ ಜೀವಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಇನ್ನು ಮುಂದೆ ಆಧುನಿಕ ಕಾಲದಲ್ಲಿ ಜೀವಿಗಳು ವಿಕಾಸ ಆಗಿ ಜೀವಿಗಳ ಸಂಖ್ಯೆ ಭೂಮಿ ಮೇಲೆ ಹೆಚ್ಚಾದ ಮೇಲೆ ಕರೋಲಸ್ ಲಿನೇಯಸ್ ಅವರು ಆಧುನಿಕ ವರ್ಗೀಕರಣದ ಪಿತಾಮಹ ಎನಿಸಿಕೊಂಡರು. ಆಧುನಿಕ ವರ್ಗೀಕರಣದ ಪಿತಾಮಹ ಎನಿಸಿಕೊಂಡ ಕರೋಲಸ್ ಲಿನೇಯಸ್ ಅವರು ಜೀವಿಗಳಿಗೆ 5 ಸಾಮ್ರಾಜ್ಯಗಳಲ್ಲಿ ವರ್ಗೀಕರಣ ಮಾಡಿದರು. ಆ ಸಾಮ್ರಾಜ್ಯಗಳೇ ಮೋನೇರಾ, ಎರಡನೆಯದಾಗಿ ಪ್ರೋಟಿಸ್ಟಾ, ಮೂರನೇದಾಗಿ ಮೈಕೋಟಾ, ನಾಲ್ಕನೇದಾಗಿ ಸಸ್ಯ ಸಾಮ್ರಾಜ್ಯ, ಐದನೇದಾಗಿ ಪ್ರಾಣಿ ಸಾಮ್ರಾಜ್ಯ. ಇಲ್ಲಿ ಮೊನೇರಾ, ಪ್ರೋಟಿಸ್ಟಾ, ಮೈಕೋಟಾ, ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಎಂಬ 5 ಸಾಮ್ರಾಜ್ಯಗಳನ್ನ ಮತ್ತು 5 ಸಾಮ್ರಾಜ್ಯಗಳಲ್ಲಿ ಜೀವಿಗಳನ್ನು ಸುಸಂಹಿತವಾಗಿ ವರ್ಗೀಕರಣ ಮಾಡಿದವರು ಕರೋಲಸ್ ಲಿನೇಯಸ್ ಅವರು ಆಧುನಿಕ ಕಾಲದಲ್ಲಿ. ಹೀಗಾಗಿ ಅವರಿಗೆ ಆಧುನಿಕ ವರ್ಗೀಕರಣದ ಪಿತಾಮಹ ಎಂದು ಕರೆಯುತ್ತೇವೆ. ಹಾಗಾದರೆ ಮೊನೇರಾದಲ್ಲಿ ಕಂಡುಬರ್ತಕ್ಕಂಥ ಜೀವಿಗಳು ಯಾವುವು? ಸಾಮಾನ್ಯವಾಗಿ ನಾವು ಹೇಳೋದಾದರೆ ಪಾಚಿ ಬಳಗದ ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ. ಪಾಚಿ ಬಳಗದ ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳು ಮೊನಾರಾ ಸಾಮ್ರಾಜ್ಯದಲ್ಲಿ ಕಂಡುಬರುತ್ತವೆ. ಈ ಸಾಮ್ರಾಜ್ಯದಲ್ಲಿ
ಎಂತಹ ಜೀವಿಗಳಿಗೆ ಸೇರಿಸಲಾಗುತ್ತೆ ಎಂದರೆ ಅವು ಏಕಕೋಶೀಯವಾಗಿರಬೇಕು, ಜೊತೆಗೆ ಪ್ರೋಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿರಬೇಕು. ಏಕಕೋಶೀಯ ಅಂದರೆ ಗೊತ್ತಾಯಿತು, ಯಾವುದೇ ಜೀವಿ ಕೇವಲ ಒಂದು ಜೀವಕೋಶದಿಂದ ಮಾತ್ರ ರಚಿಸಲ್ಪಟ್ಟಿದ್ದರೆ ಅದಕ್ಕೆ ಏಕಕೋಶೀಯ ಜೀವಿ ಅಥವಾ ಯೂನಿಸೆಲ್ಯುಲಾರ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬ್ಯಾಕ್ಟೀರಿಯಾ ಇರ್ಬೋದು, ಪಾಚಿ ಬಳಗದ ಶೈವಲ ಇರ್ಬೋದು, ಅಮೀಬಾ ಇರ್ಬೋದು, ಯುಗ್ಲಿನಾ ಇರ್ಬೋದು, ಪ್ಯಾರಾಮಿಸಿಯಂ ಇರ್ಬೋದು, ಎಂಟಮೀಬಾ ಹಿಸ್ಟಾಲಿಕಾ ಇರ್ಬೋದು. ಇವೆಲ್ಲ ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಇನ್ನು ಜೀವಿ ಏಕಕೋಶೀಯವಾಗಿರಲಿ ಅಥವಾ ಬಹುಕೋಶೀಯವಾಗಿರಲಿ, ಅದರ ಜೀವಕೋಶದ ವ್ಯವಸ್ಥಿತ ರಚನೆಯ ಆಧಾರದ ಮೇಲೆ ಅದಕ್ಕೆ ಪ್ರೋಕ್ಯಾರಿಯೋಟ್ ಅಥವಾ ಯುಕ್ಯಾರಿಯೋಟ್ ಅಂತ ಹೆಸರಿಸ್ತೀವಿ. ಹಾಗಾದ್ರೆ ಪ್ರೋಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ಗಳಿಗಿರುವ ವ್ಯತ್ಯಾಸಗಳೇನು? ಪ್ರೋಕ್ಯಾರಿಯೋಟ್ ಇದು ಒಂದು ಜೀವಕೋಶ ಅಥವಾ ಸೆಲ್ ಅಂತ ಕರಿತೀವಿ. ಈ ಜೀವಕೋಶದ ಮುಖ್ಯ ಭಾಗಗಳು ಅಂದರೆ 3. ಒಂದು ಕೋಶ ಪೊರೆ, ಎರಡನೇದಾಗಿ ಕಣದಂಗಗಳನ್ನು ಒಳಗೊಂಡಿರ್ತಕ್ಕಂಥ ಭಾಗ ಕೋಶ ರಸ, ಮೂರನೇದಾಗಿ ಸೆಂಟರ್ ಎದ್ದು ಕಾಣ್ತಕ್ಕಂಥ ಭಾಗ ಕೋಶ ಕೇಂದ್ರ. ಕೋಶ ಪೊರೆ, ಕೋಶ ರಸ, ಕೋಶ ಕೇಂದ್ರ ಅಂತಕ್ಕಂಥ 3 ವಿಭಿನ್ನ ಪಾರ್ಟ್ಗಳು ಜೀವಕೋಶದಲ್ಲಿ ಕಂಡುಬರುತ್ತವೆ. ಅದರಲ್ಲಿ ಕೋಶ ಪೊರೆ ಅಂತೂ ಎಲ್ಲಕ್ಕಿಂತ ಹೊರಗಡೆ ಇದ್ದಿರುತ್ತೆ. ಇದು ನ್ಯೂಕ್ಲಿಯಸ್ ಅಂತ ಕರಿತೀವಿ, ಕೋಶ ಕೇಂದ್ರ. ಈ ನ್ಯೂಕ್ಲಿಯಸ್ಗೆ ಕೋಶ ಪೊರೆ ಸಪರೇಟ್ ಆಗಿರ್ತಕ್ಕಂಥ ಮತ್ತೊಂದು ಪೊರೆ ಇಲ್ಲದಿದ್ದಾಗ ಅದಕ್ಕೆ ನಾವು ಪ್ರೋಕ್ಯಾರಿಯೋಟ್ ಲಕ್ಷಣ ಅಂತ ಕರಿತೀವಿ. ಯಾವುದೇ ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಪೊರೆ ಇಲ್ಲದಿದ್ದರೆ ಅದಕ್ಕೆ ಪ್ರೋಕ್ಯಾರಿಯೋಟ್ ಲಕ್ಷಣ ಅಂತ ಕರಿತೀವಿ. ಜೀವಕೋಶದ ಕೋಶ ಕೇಂದ್ರದ ಸುತ್ತ ಮತ್ತೊಂದು ವಿಶೇಷವಾದ ಪೊರೆ ಕಂಡು ಬಂದರೆ ಅದಕ್ಕೆ ನಾವು ಯುಕ್ಯಾರಿಯೋಟ್ ಲಕ್ಷಣ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹೀಗಾಗಿ ಪ್ರೋಕ್ಯಾರಿಯೋಟ್ ಲಕ್ಷಣ ಹೊಂದಿದ್ದು ಏಕಕೋಶೀಯವಾಗಿರ್ತಕ್ಕಂತಹ ಜೀವಿಗಳಿಗೆ ಮೊನೆರಾ ಸಾಮ್ರಾಜ್ಯದಲ್ಲಿ ಸೂಚಿಸಲಾಗಿದೆ. ಅದೇ ರೀತಿ ಏಕಕೋಶೀಯವಾಗಿದ್ದು ಯುಕ್ಯಾರಿಯೋಟ್ ಲಕ್ಷಣ ಹೊಂದಿರತಕ್ಕಂಥ ಅಮೀಬಾ ರೂಪದ ಜೀವಿಗಳು, ಇವು ಅಧೀಮ ಜೀವಿಗಳು ಎಂದು ಕೂಡ ಕರೆಯುತ್ತಾರೆ. ಅಧೀಮ ಮೀನ್ಸ್ ಹಳೆಯ ಜೀವಿಗಳು. ಅಮೀಬಾ, ಯುಗ್ಲಿನ್ನ, ಪ್ಯಾರಾಮಿಸಿಯಂ, ಅಮೀಬಾ, ಯುಗ್ಲಿನ್ನ, ಪ್ಯಾರಾಮಿಸಿಯಂ ಇವುಗಳಿಗೆ ಸಾಮಾನ್ಯವಾಗಿ ಪ್ರೋಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು ಅಂತ ಕರೀತೀವಿ. ಮೊನೆರಾ ಸಾಮ್ರಾಜ್ಯದ ಜೀವಿಗಳು ಕೂಡ ಏಕಕೋಶೀಯ, ಪ್ರೋಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು ಕೂಡ ಏಕಕೋಶೀಯ. ಆದರೆ ವ್ಯತ್ಯಾಸ ಏನು? ಮೊನೆರಾ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪಾಚಿ ಬಳಗದ ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳು ಪ್ರೋಕ್ಯಾರಿಯೋಟ್ ಲಕ್ಷಣ ಹೊಂದಿವೆ. ಪ್ರೋಟಿಸ್ಟಾ ಸಾಮ್ರಾಜ್ಯ ಅಥವಾ ಅಧೀಮ ಜೀವಿಗಳು ಆದ ಅಮೀಬಾ, ಯುಗ್ಲಿನ್ನ, ಪ್ಯಾರಾಮಿಸಿಯಂ ಅಂತ ಜೀವಿಗಳು ತನ್ನ ಜೀವಕೋಶದಲ್ಲಿ ಯುಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿವೆ. ಹೀಗಾಗಿ ಇವುಗಳಿಗೆ ಪ್ರೋಟಿಸ್ಟಾ ಸಾಮ್ರಾಜ್ಯದಲ್ಲಿ ಗುರುತಿಸಲಾಗಿದೆ. ಇನ್ನು ಮುಂದೆ ಜಗತ್ತಿನಲ್ಲಿ ಎಲ್ಲೇ ಹೊಸದಾಗಿ ಬೆಳಕಿಗೆ ಬಂದಂತ ಜೀವಿಗಳು ಮೊನೋ ಅಥವಾ ಯೂನಿಸೆಲ್ಯುಲಾರ್ ವಿತ್ ಪ್ರೋಕ್ಯಾರಿಯೋಟ್ ಲಕ್ಷಣ ಹೊಂದಿದ್ದರೆ ಮೊನೆರಾ ಸಾಮ್ರಾಜ್ಯದಲ್ಲಿ ಅವುಗಳಿಗೆ ಗುರುತಿಸಬಹುದು. ಯೂನಿಸೆಲ್ಯುಲಾರ್ ಲಕ್ಷಣ ಹೊಂದಿದ್ದು ಯುಕ್ಯಾರಿಯೋಟ್ ಲಕ್ಷಣ ಹೊಂದಿದ್ದರೆ ಪ್ರೋಟಿಸ್ಟಾ ಸಾಮ್ರಾಜ್ಯದಲ್ಲಿ ಗುರುತಿಸಬಹುದು. ಇನ್ನು ಮೂರನೇದಾಗಿ ಮೈಕೋಟಾ ಅಥವಾ ಇವುಗಳಿಗೆ ಸ್ಯಾಪ್ರೋಫೈಟ್ಸ್ ಅಥವಾ ಕೊಳೆತಿನಿಗಳು ಎಂದು ಕರೆಯುತ್ತಾರೆ. ಸ್ಯಾಪ್ರೋಫೈಟ್ಸ್ ಅಥವಾ ಕೊಳೆತಿನ್ನಿಗಳು ಅಂದರೆ ಏನು?
ಬಯೋಡಿಗ್ರೇಡೇಬಲ್ ಆಗ್ತಕ್ಕಂತಹ ಸ್ಥಳದಲ್ಲಿ ಬೆಳೀತಕ್ಕಂತಹ ಮಶ್ರೂಮ್, ಈಸ್ಟ್, ಬ್ರೆಸ್ಟ್. ಈಗ ಆಹಾರ ಪದಾರ್ಥಗಳನ್ನು ಉಣ್ಲಿಕ್ಕಾಗಿ ಮಾಡ್ತೀರಿ, 3-4 ದಿವಸ ಇಟ್ಟರೆ ಅದ್ರ ಮೇಲೆ ಬ್ರೆಸ್ಟ್ ಬರುತ್ತೆ. ಅದು ಏನು? ಒಂದು ತರಹದ ಕೊಳೆತಿನಿ. ಬೇಕರಿಗಳಲ್ಲಿ ಬಳಸ್ತಕ್ಕಂಥ ಅಮಲೇಸ್ ಮತ್ತು ಝೈಮೇಸ್ ಹೊಂದಿರತಕ್ಕಂಥ ಈಸ್ಟು, ಅದು ಕೂಡ ಒಂದು ರೀತಿಯ ಕೊಳೆತಿನಿ. ನಾಯಿ ಕೊಡೆ ಅಂತ ಕರಿತೀವಲ್ಲ, ಮಶ್ರೂಮ್, ಕೊಳೆಯುತ್ತಿರುವ ವಸ್ತುಗಳಲ್ಲಿ ಎದ್ದು ಕಾಣುವಂತಹ ಕೊಡೆ ಆಕಾರದ ರಚನೆಗಳು, ಇವು ಬಹುಕೋಶೀಯವಾಗಿದ್ದು ಯೂಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿವೆ. ಇವು ಹ್ಯೂಮಸ್ನಿಂದ ಅಭಿವೃದ್ಧಿಗೊಳ್ಳುತ್ತವೆ. ಮಣ್ಣಿನಲ್ಲಿ ಅಥವಾ ಕೊಳೆಯುತ್ತಿರುವ ಪದಾರ್ಥಗಳಲ್ಲಿ ಕಂಡುಬರುವ ನ್ಯೂಟ್ರಿಯೆಂಟ್ಸ್ಗಳಿಗೆ ಟೋಟಲ್ ಆಗಿ ನಾವು ಹ್ಯೂಮಸ್ ಅಂತ ಕರಿತೀವಿ. ಅತಿ ಹೆಚ್ಚು ಹ್ಯೂಮಸ್ ಹೊಂದಿರತಕ್ಕಂಥ ಸ್ಥಳದಲ್ಲಿ ಬೆಳೀತಕ್ಕಂಥ ನಾಯಿ ಕೊಡೆಗಳು ಆಹಾರ ಪದಾರ್ಥಗಳ ಮೇಲೆ ಎಳೆ ಆಕಾರದಲ್ಲಿ ಕಂಡುಬರುವ ಬ್ರೆಸ್ಟ್ಗಳು ಮತ್ತೆ ಬೇಕರಿಗಳಲ್ಲಿ ಬಳಸ್ತಕ್ಕಂಥ ಈಸ್ಟ್ಗಳು, ಇವೆಲ್ಲ ಫಂಗಸ್ಗಳು, ಇವುಗಳಿಗೆ ಫಂಗೈಗಳು ಅಂತ ಕೂಡ ಕೆಲವು ಸಲ ಕರಿತೀವಿ. ಅವೆಲ್ಲ ಕಂಡು ಬರೋದು ಎಲ್ಲಿ ಅಂದ್ರೆ ಮೈಕೋಟಾ ಸಾಮ್ರಾಜ್ಯದಲ್ಲಿ. ಇನ್ನ ಸಸ್ಯ ಸಾಮ್ರಾಜ್ಯ ತನ್ನ ಜೀವಕೋಶದಲ್ಲಿ ಪತ್ರಹರಿತ್ತು ಎಂಬ ವಿಶೇಷವಾದ ಕಣದಂಗವನ್ನು ಹೊಂದಿದ್ದು ತನ್ನ ಆಹಾರವನ್ನೇ ತಾವೇ ತಯಾರಿಸುವಂತಹ ಈ ಸಾಮ್ರಾಜ್ಯಕ್ಕೆ ಸಸ್ಯ ಸಾಮ್ರಾಜ್ಯ ಅಂತ ಕರಿತೀವಿ. ಈ ಜಗತ್ತಿನಲ್ಲಿ ಎಷ್ಟು ಸಸ್ಯಗಳು ಸೂರ್ಯನ ಬೆಳಕಿನ ಸಾನ್ನಿಧ್ಯದಲ್ಲಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಬೇರುಗಳಿಂದ ನೀರು ಮತ್ತು ನ್ಯೂಟ್ರಿಯೆಂಟ್ಸ್ಗಳನ್ನು ಹೀರಿಕೊಂಡು ತನ್ನಲ್ಲಿರುವ ಪತ್ರಹರಿತ್ತುವಿನ ಸಹಾಯದಿಂದ ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೋ ಅವುಗಳಿಗೆ ಸಸ್ಯ ಸಾಮ್ರಾಜ್ಯದಲ್ಲಿ ಗುರುತಿಸಲಾಗಿದೆ. ಆ ಸಸ್ಯ ಸಾಮ್ರಾಜ್ಯವನ್ನ ಮತ್ತೆ 5 ಅಂಶಗಳಾಗಿ ಪುನರ್ವರ್ಗೀಕರಣ ಮಾಡಲಾಗಿದೆ. ಆ 5 ವರ್ಗೀಕರಣ ಅಂದ್ರೆ ಬಹುಕೋಶೀಯ ಶೈವಲಗಳು, ಬಹುಕೋಶೀಯ ಶೈವಲಗಳು, ಎರಡನೆಯದಾಗಿ ಹಾವಸೆ ಸಸ್ಯಗಳು, ಮೂರನೇದಾಗಿ ಪುಚ್ಚ ಅಥವಾ ಜರಿ ಸಸ್ಯಗಳು, ನಾಲ್ಕನೇದಾಗಿ ಅನಾವರ್ತ ಬೀಜ ಸಸ್ಯಗಳು, ಐದನೇದಾಗಿ ಆವರ್ತ ಬೀಜ ಸಸ್ಯಗಳು. ಈ ಸಸ್ಯ ಸಾಮ್ರಾಜ್ಯದ ಸಸ್ಯಗಳನ್ನ 5 ಅಂಶಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. ಅದರಲ್ಲಿ ಬಹುಕೋಶೀಯ ಶೈವಲಗಳು, ಹಾವಸೆ ಸಸ್ಯಗಳು, ಪುಚ್ಚ ಸಸ್ಯಗಳು, ಅನಾವರ್ತ ಬೀಜ ಸಸ್ಯಗಳು, ಆವರ್ತ ಇಂಗ್ಲಿಷ್ನಲ್ಲಿ ಆಲ್ಗೀಸ್, ಮಲ್ಟಿಸೆಲ್ಯುಲಾರ್ ಆಲ್ಗೀಸ್, ಬ್ರಯೋಫೈಟಾ, ಟೆರಿಡೋಫೈಟಾ, ಎಂಜಿಯೋಸ್ಪರ್ಮ್ಸ್ ಅಂಡ್ ಜಿಮ್ನೋಸ್ಪರ್ಮ್ಸ್ ಅಂತ ಕರೀತಾರೆ. ನೀರಿನಲ್ಲಿ ಬಹುಕೋಶೀಯ ಹೊಂದಿದ್ದು ದಾರದಂತ ಎಳೆಯಾಕಾರದಲ್ಲಿ ಬೆಳೆಯುವಂತಹ ಪತ್ರ ಹರಿತವನ್ನು ಹೊಂದಿರತಕ್ಕಂಥ ಪಾಚಿಗಳಿಗೆ ಬಹುಕೋಶೀಯ ಶೈವಲಗಳೆಂದು ಕರೆಯುತ್ತಾರೆ. ನೀರಿನಲ್ಲಿಯೂ ಕೆಂಪು, ಕಂದು, ಹಸಿರು ಬಣ್ಣದಲ್ಲಿಯೂ ಸಹ ಕಂಡು ಬರುತ್ತವೆ. ಅವುಗಳಿಗೆ ಹಸಿರು ಶೈವಲ, ಕೆಂಪು ಶೈವಲ ಹಾಗೂ ಕಂದು ಶೈವಲಗಳು ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಹಾವಸೆ ಸಸ್ಯಗಳು ಬ್ರಯೋಫೈಟಾಗಳಿಗೆ ಸಸ್ಯ ಸಾಮ್ರಾಜ್ಯದ ಉಭಯವಾಸಿ ಸಸ್ಯಗಳೆಂದು ಕರೆಯಲಾಗುತ್ತದೆ. ಏಕೆಂದರೆ ಇವು ಜಲ ಮತ್ತು ನೆಲ ಎರಡೂ ಆವಾಸದಲ್ಲಿ ಬೆಳೆಯಬಹುದಾದಂತಹ ವಿಶೇಷ ರಚನೆಗಳನ್ನು ಹೊಂದಿವೆ. ಹಾಗಾಗಿ ಹಾವಸೆ ಸಸ್ಯಗಳು ನೀರಿನ ಮೇಲ್ಮೈಯಲ್ಲಿ ಅಲ್ಲದೆ ಹಳೆ ಗೋಡೆಗಳ ಮೇಲೆ, ಮಳೆಗಾಲದಲ್ಲಿ ಮಣ್ಣು ಹೊಂದಿರತಕ್ಕಂಥ ಹಳೆ ಕಟ್ಟಡಗಳ ಮೇಲೆ ಹಸಿರು ರೂಪದಲ್ಲಿ ಬೆಳೀತಕ್ಕಂಥ ಸಸ್ಯಗಳು ಯಾವಾಗಿರುತ್ತವೆ ಅಂದರೆ ಹಾವಸೆ ಸಸ್ಯಗಳು ಎಂದು ಕರೆಯುತ್ತೇವೆ.
ಈ ಬಹುಕೋಶೀಯ ಶೈವಲಗಳಿಗೆ ಮತ್ತು ಹಾವಸೆ ಸಸ್ಯಗಳಿಗೆ ನಾನ್ ಟ್ರ್ಯಾಕಿಯೋಫೈಟ್ ಅಂತ ಕರೆದರೆ, ಚೆರಿ ಸಸ್ಯಗಳಿಗೆ, ಅನಾವರ್ತ ಬೀಜ ಸಸ್ಯಗಳಿಗೆ ಹಾಗೂ ಆವರ್ತ ಬೀಜ ಸಸ್ಯಗಳಿಗೆ ಟ್ರ್ಯಾಕಿಯೋಫೈಟ್ಸ್ ಅಂತ ಕರೀತಾರೆ. ಅಂದ್ರೆ ಇವು ವಾಹಕ ನಾಳ ರಹಿತ ಸಸ್ಯಗಳು, ಇವು ವಾಹಕ ನಾಳ ಸಹಿತ ಸಸ್ಯಗಳು. ಹಿಂಗಂದ್ರೆ ಏನು? ಸಸ್ಯಗಳಲ್ಲಿ ಸಾಮಾನ್ಯವಾಗಿ ನೀರು ಸರಬರಾಜು ಮಾಡಲಿಕ್ಕೆ ಝೈಲಮ್ ಇರುತ್ತೆ, ಆಹಾರ ಸರಬರಾಜು ಮಾಡಲಿಕ್ಕೆ ಫ್ಲೋಯಮ್ ಇರುತ್ತೆ. ಝೈಲಮ್ ಮತ್ತು ಫ್ಲೋಯಮ್ ಎರಡನ್ನ ಸೇರಿಸಿ ವಾಹಕ ನಾಳ ಎಂದು ಕರೆಯುತ್ತಾರೆ. ಈ ವಾಹಕ ನಾಳಗಳು ಬಹುಕೋಶೀಯ ಶೈವಲಗಳಲ್ಲಿ ಮತ್ತು ಹಾವಸೆ ಸಸ್ಯಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ವಾಹಕ ನಾಳ ರಹಿತ ಸಸ್ಯಗಳು. ಆದರೆ ಜರಿ ಸಸ್ಯಗಳಲ್ಲಿ, ಅನಾವರ್ತ ಬೀಜ ಸಸ್ಯಗಳಲ್ಲಿ, ಆವರ್ತ ಬೀಜ ಸಸ್ಯಗಳಲ್ಲಿ ಇವು ಕಂಡು ಬರುವ ಕಾರಣ ಇವುಗಳಿಗೆ ವಾಹಕ ನಾಳ ಸಹಿತ ಸಸ್ಯಗಳು ಎಂದು ಕರೆಯುತ್ತಾರೆ. ನೆಪ್ರೋಲೆಪಿಸ್ ನಂತ ಸಸ್ಯಗಳು ಗುಂಪು ಗುಂಪಾಗಿ ಬೆಳೀತಕ್ಕಂಥ ಸಸ್ಯಗಳು ಪುಚ್ಚ ಸಸ್ಯಗಳಲ್ಲಿ ಕಂಡು ಬಂದರೆ, ಪೈನ್ ಮತ್ತು ಅನೇಕ ಬೀಜಗಳನ್ನು ಕಣ್ಣಿಗೆ ನೇರವಾಗಿ ಗೋಚರಿಸುವ ಮೇಲೆ ಹಣ್ಣಿನ ಪದರು ಹೊಂದಿರಲಾರದಂತ ಸಸ್ಯಗಳು ಅನಾವರ್ತ ಬೀಜ ಸಸ್ಯಗಳಾಗಿರುತ್ತವೆ. ಆಮೇಲೆ ನಮ್ಮ ಸುತ್ತಮುತ್ತಲಿರುವ ಇನ್ಯಾವುದೇ ಸಸ್ಯಗಳು ಬೀಜಗಳು ತನ್ನ ಮೇಲೆ ಪೊರೆ ಹೊಂದಿರತಕ್ಕಂಥ ಮಾವಿನ ಹಣ್ಣಾಗಿರಲಿ, ಜೋಳ ಆಗಿರಲಿ, ಭತ್ತ ಆಗಿರಲಿ, ಗೋಧಿ ಆಗಿರಲಿ, ಇವೆಲ್ಲ ಆವರ್ತ ಬೀಜ ಸಸ್ಯಗಳಲ್ಲಿ ಕಂಡು ಬರುತ್ತವೆ. ಹೀಗಾಗಿ ಸಸ್ಯ ಸಾಮ್ರಾಜ್ಯವನ್ನು 5 ವಂಶಗಳಲ್ಲಿ ವರ್ಗೀಕರಿಸಲಾಗಿದೆ. ಅವುಗಳನ್ನು ನಿಮ್ಮೆದುರಿಗಿಟ್ಟೆ. ಕೊನೆಯದಾಗಿ ಪ್ರಾಣಿ ಸಾಮ್ರಾಜ್ಯ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಸುಮಾರಾಗಿ ಸಸ್ಯಗಳ ಮೇಲೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಆಹಾರಕ್ಕಾಗಿ ಅವಲಂಬನೆ ಹೊಂದಿದ್ದು ಈ ಪರಪೋಷಕ ಜೀವಿಗಳಿಗೆ ನಾವು ಪ್ರಾಣಿಗಳು ಅಂತ ಕರಿತೀವಿ. ಈ ಪ್ರಾಣಿಗಳು ಹೊಂದಿರತಕ್ಕಂಥ ಬೆನ್ನು ಮೂಳೆ ಏನಿರುತ್ತೆ, ನೋಟೋಕಾರ್ಡ್, ಅದರ ಆಧಾರದ ಮೇಲೆ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅಕಶರೂಕ ಜೀವಿಗಳು ಮತ್ತು ಕಶರೂಕ ಜೀವಿಗಳು ಅಂತ. ಬೆನ್ನು ಮೂಳೆ ಹೊಂದಿರಲಾರದಂಥ ಜೀವಿಗಳು ಅಕಶರೂಕ, ಬೆನ್ನು ಮೂಳೆ ಹೊಂದಿರತಕ್ಕಂಥ ಜೀವಿಗಳು ಕಶರೂಕ. ಕಶರೂಕಗಳಲ್ಲಿ ಮತ್ತು 5 ಗುಂಪುಗಳು ಕಂಡು ಬರುತ್ತವೆ ವರ್ಗಗಳು: ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸ್ತನಿಗಳು. ಮೀನುಗಳು ಫಿಶೆಸ್, ಉಭಯವಾಸಿಗಳು ಅಂಫಿಬಿಯನ್ಸ್, ಸರೀಸೃಪಗಳು ರೆಪ್ಟೈಲ್ಸ್, ಪಕ್ಷಿಗಳು ಬರ್ಡ್ಸ್, ಸ್ತನಿಗಳು ಮಾಮಲ್ಸ್. ಇವುಗಳಿಗೆ ಸಾಮಾನ್ಯವಾಗಿ ಕಶರೂಕಗಳ ವರ್ಗಗಳು ಎಂದು ಕರೆದರೆ, ಆ ಕಶರೂಕಗಳಲ್ಲಿ ಪ್ರೋಟೋಜೋವಾ, ಪೋರಿಫೆರಾ, ಸಿಲಿಂಟರೇಟಾ, ಅಸ್ಕೆಲ್ಮಿಂಥಸ್, ಪ್ಲಾಥಿಯಲ್ಮಿಂಥೆಸ್, ಅನ್ನೇಲಿಡಾ, ಆರ್ಥ್ರೋಪೋಡಾ, ಎಕ್ನೋಡರ್ಮೆಟಾ. ಸ್ಪಂಜು ಪ್ರಾಣಿಗಳು, ಕುಟುಕು ಕಣವಂತಗಳು, ಚಪ್ಪಟ್ಟೆ ಹುಳುಗಳು, ದುಂಡು ಹುಳಗಳು, ವಲಯವಂತಗಳು, ಸಂಧಿಪದಿಗಳು, ಕಂಟಕ ಚರ್ಮಿಗಳು. ಇವೆಲ್ಲ ಪ್ರಾಣಿಗಳ ಸಮೂಹ ಕಂಡು ಬರೋದು ಎಲ್ಲಿ ಅಂದರೆ ಅಕಶರೂಕಗಳಲ್ಲಿ. ಗೊತ್ತಾಯ್ತಾ? ಈ ರೀತಿ ಪ್ರಾಣಿ ಸಾಮ್ರಾಜ್ಯವನ್ನ ಅಕಶರೂಕ ಹಾಗೂ ಕಶರೂಕಗಳ ರೂಪದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಕೆಲವು ಸಮುದ್ರವಾಸಿ ಜೀವಿಗಳಾಗಿರ್ತಕ್ಕಂಥ ಕೆಲವು ಜೀವಿಗಳು ತಮ್ಮ ದೇಹದ ಸ್ವಲ್ಪ ಭಾಗದಲ್ಲಿ ಮಾತ್ರ ಬೆನ್ನೆಲುಬನ್ನು ಹೊಂದಿರ್ತವೆ. ಹೀಗಾಗಿ ಅವುಗಳಿಗೆ ಯೂರೋಕಾರ್ಡೇಟಾ, ಸೆಫೆಲೋಕಾರ್ಡೇಟಾ, ಹೇಮಿಕಾರ್ಡೇಟಾ ಈ ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ. ಅವು ತಮ್ಮ ದೇಹದ ಮೇಲೆ ಅಲ್ಪ ನೋಟೋಕಾರ್ಡ್ ಹೊಂದಿರುವಗೋಸ್ಕರ ಅವುಗಳಿಗೆ ಪ್ರೋಟೋಕಾರ್ಡೇಟಾಗಳು ಎಂದು ಕೂಡ ಕರೆಯುತ್ತಾರೆ. ಬಲನೋ ಗ್ಲಾಸಸ್ನಂಥ ಜೀವಿಗಳು ಈ ವಂಶದಲ್ಲಿ ಕಂಡುಬರುತ್ತದೆ. ತಮ್ಮ ದೇಹದ ಸ್ವಲ್ಪ ಭಾಗದಲ್ಲಿ ಮಾತ್ರ ಅವು ಬೆನ್ನೆಲುಬನ್ನು ಹೊಂದಿರುತ್ತವೆ. ಇಲ್ಲಿಗೆ
ಮೊನೇರಾ ಸಾಮ್ರಾಜ್ಯ, ಪ್ರೋಟಿಸ್ಟಾ ಸಾಮ್ರಾಜ್ಯ, ಮೈಕೋಟಾ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಲಾಯಿತು ಎಂದು ತಿಳ್ಕೊಂಡಿದ್ದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿ ಮೇಲೆ ಸಜೀವಿಗಳು ಯಾವುವು ಅಂದರೆ ಮಾವಿನ ಗಿಡ, ಬೇವಿನ ಗಿಡ, ಮನುಷ್ಯ, ಹುಲಿ, ಸಿಂಹ, ಬೆಕ್ಕು, ಚಿರತೆ, ನಾಯಿ ಅಂತ ಹೇಳುವುದಲ್ಲ. ಈಸಿ ವೇನಲ್ಲಿ ಹೇಳಬೇಕಾದ್ರೆ ಆಲ್ ಪ್ಲಾಂಟ್ಸ್, ಆಲ್ ಎನಿಮಲ್ಸ್ ಅಂಡ್ ಆಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಬಯಾಲಜಿಯಲ್ಲಿ ಒಂದು ಶಾಖೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಇದಕ್ಕೆ ಮೈಕ್ರೋ ಬಯಾಲಜಿ ಅಂತ ಕರೀತಾರೆ. ಅದರಲ್ಲಿ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು, ಏಕಕೋಶೀಯ ಜೀವಿಗಳು, ಆಲ್ಗಿಗಳು ಕೂಡ ಕಂಡುಬರುತ್ತವೆ. ಇದು ನಾವು ಮೈಕ್ರೋಬಯಾಲಜಿಯ ಕ್ಲಾಸಿಫಿಕೇಶನ್ನಲ್ಲಿ ಕಲಿತೀವಿ. ಸೆಪ್ರೇಟ್ ಆಗಿ ಮೈಕ್ರೋಬಯಾಲಜಿ ಕ್ಲಾಸ್ ಹೇಳ್ತಾ ಇರುವಾಗ ವೈರಸ್ಗಳ ವಿವರಣೆ, ಬ್ಯಾಕ್ಟೀರಿಯಾ, ಫಂಗಸ್ಗಳ ವಿವರಣೆಯನ್ನು ಕೊಡಲಾಗುತ್ತೆ. ಮುಂದಿನ ತರಗತಿಯಲ್ಲಿ ಈ ಸಾಮ್ರಾಜ್ಯಗಳ, ಇದು ಕೇವಲ ಬಯಾಲಜಿಯಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳನ್ನು ತಿಳಿದುಕೊಳ್ಳಿಕ್ಕೆ ಹೆಲ್ಪ್ ಆಯಿತು. ಮುಂದಿನ ತರಗತಿಗಳಲ್ಲಿ ಮೊನೇರಾ ಸಾಮ್ರಾಜ್ಯದ ವಿಶೇಷತೆ, ಶೈವಲಗಳ ವಿಶೇಷತೆ, ಪ್ರೋಟಿಸ್ಟಾದಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳು, ಪ್ರತಿಯೊಂದು ಜೀವಿಯ ಎಕ್ಸ್ಪ್ಲನೇಷನ್ ಆಗುತ್ತೆ. ಹಾಗಾಗಿ ನಮ್ಮಿಂದ ಜ್ಞಾನವನ್ನು ಅನುಭವಿಸಬೇಕಾಗಿದ್ರೆ ಕಂಟಿನ್ಯೂ ಆಗಿ ಪಾರ್ಟ್ ರೂಪದಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ತಾವು ವೀಕ್ಷಿಸಲೇಬೇಕಾಗುತ್ತೆ. ಇದು ಕೇವಲ ಶಾರ್ಟ್ ಟಿಪ್ಸ್ ಅಲ್ಲ, ಶಾರ್ಟ್ ಟಿಪ್ಸ್ ಜೊತೆಗೆ ಡೀಪ್ ನಾಲೆಜ್ ಅಂತ ಹೇಳೋದ್ರೊಂದಿಗೆ ಈ ವಿಡಿಯೋವನ್ನು ಗಮನಿಸುವ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.